ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಅಡುಗೆ ಚಾನಲ್. ಇವತ್ತು ಒಡೆದೋಗಿರೋ ಹಾಲನ್ನು ಬಳಸ್ಕೊಂಡು ಯಾವ ರೀತಿ ಹೊಸ ರೆಸಿಪಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಒಡೆದೋಗಿರೋ ಹಾಲನ್ನು ನಾವು ಯಾವಾಗಲೂ ಎಸಿತಾ ಇರ್ತೀವಿ. ಬೇಸಿಗೆಯಲ್ಲಿ ಜಾಸ್ತಿ ಹಾಲು ಒಡೆದೋಗ್ತಾ ಇರುತ್ತೆ. ಇದರಿಂದ ಟೇಸ್ಟಿಯಾಗಿರೋಂಥ ರಸಗುಲ್ಲನ ಮಾಡ್ಬೋದು. ಇವಾಗ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಕೆಲವೇ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು. 1 ಕಪ್ ಸಕ್ಕರೆ, 1 ಕಪ್ಪು, ನಾನು ಒಂದು 3 ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ. ಫಸ್ಟು ಹಾಲನ್ನು ಸೋಸ್ಕೋಬೇಕು. ನಾವು ಒಂದು ಜರಡಿ ಇಟ್ಟು ನಾನು ಸೋಸ್ಕೋತಾ ಇದ್ದೀನಿ ಜಾಲರಿಲಿ. ನೀವು ಅದೇ ರೀತಿ ಒಂದು ಕಾಟನ್ ಬಟ್ಟೆ ಹಾಕಿ ಸೋಸ್ಕೊಳ್ಳಿ. ನೀರನ್ನು ಪೂರ್ತಿಯಾಗಿ ಹಿಂಡ್ಕೋಬೇಕು, ಸ್ಕ್ವೀಸ್ ಮಾಡ್ಕೊಳ್ಳಿ. ಆ ಬಟ್ಟೆನ ಟೈಟಾಗಿ ಗಂಟು ಕಟ್ಟಿದಾಗ ಮಾಡಿದ್ರೆ ನೀರೆಲ್ಲ ಪೂರ್ತಿಯಾಗಿ ಹೋಗುತ್ತೆ. ನಾನು ಕ್ಲೀನ್ ವಾಟರ್ ಹಾಕಿ ಇನ್ನೊಂದು ಸತಿ ತೊಳಿತಾ ಇದ್ದೀನಿ. ಬೇರೆ ನೀರನ್ನು ಯೂಸ್ ಮಾಡಿ ಇನ್ನೊಂದು ಸತಿ ನೀಟಾಗಿ ತೊಳ್ಕೊಳ್ಳಿ. ಹಾಲು ಯಾವಾಗಲೂ ಒಡೆದೋಗುತ್ತಲ್ವ, ಅದರಲ್ಲಿ ತುಂಬಾ ರೆಸಿಪೀಸ್ ಮಾಡ್ಬೋದು. ಕೋವಾ ರೆಸಿಪಿ ಮಾಡ್ಬೋದು, ಒಡೆದೋಗಿರೋ ಹಾಲಲ್ಲಿ ಪನ್ನೀರ್ ಮಾಡ್ಬೋದು. ನೀವು ಬೇರೆ ರೆಸಿಪೀಸ್ ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೊಸ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ, ಎಲ್ಲದನ್ನು ಹಿಂಡ್ತಾ ಇದ್ದೀನಿ. ಸೊ ಅದರಲ್ಲಿರೋ ನೀರೆಲ್ಲ ಹೊರಗಡೆ ಬರುತ್ತೆ. ಗಟ್ಟಿಯಾಗಿ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಹಿಂಡ್ಕೊಳ್ಳಿ. ನೋಡಿ, ಉಳಿದಿರೋದನ್ನು ಒಂದು ದೊಡ್ಡ ತಟ್ಟೆನೋ ಪ್ಲೇಟಿಗೋ ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ನಾವು ಮೆತ್ತಗೆ ಕಲಿಸ್ಕೋಬೇಕು. ಫಸ್ಟು ಇದಕ್ಕೆ ನಿಮಗೆ ಒಂದು 2 ರಿಂದ 4 ನಿಮಿಷದವರೆಗೂ ಚೆನ್ನಾಗಿ ನೀವು ಮೆತ್ತಗೆ ಕಲಿಸ್ಕೋಬೇಕು. ಇಲ್ಲಾಂದರೆ ಉಂಡೆ ಚೆನ್ನಾಗಿ ಬರೋದಿಲ್ಲ, ಹೊಡೆದೋಗುತ್ತೆ. ಸೊ ಆದಷ್ಟು ನೀವು ಮೆತ್ತಗೆ ಕಲಿಸ್ಕೊಳ್ಳಿ. ಈ ರೀತಿ ಕೈಯಿಂದ ಇದನ್ನು ಪ್ರೆಸ್ ಮಾಡಿ ಒತ್ಕೊಳ್ಳಿ. ಚೆನ್ನಾಗಿ ಒತ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ರೀತಿ ಟೇಸ್ಟಿಯಾಗಿರೋಂಥ ರಸಗುಲ್ಲಾನ ನೀವು ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ಇದರಿಂದ ಹಾಲು ವೇಸ್ಟ್ ಆಗೋದನ್ನು ನಾವು ಸೇವ್ ಮಾಡ್ಬೋದು. ನೋಡಿ, ಆಲ್ಮೋಸ್ಟ್ ನಾನು ಒತ್ಕೊಂಡು ಆಗಿದೆ. ಒತ್ಕೊಂಡಾಗಿದೆ. ಇವಾಗ ಉಂಡೆಗಳನ್ನ ಕಟ್ತಾ ಇದ್ದೀನಿ. ಸ್ವಲ್ಪನೇ ತೊಗೊಂಡು ಬಾಲ್ ರೀತಿ 2 ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪನೇ ತೊಗೊಂಡು 2 ಕೈಯಿಂದ ರೋಲ್ ಮಾಡ್ಕೊಳ್ಳಿ. ಉಂಡೆ ಎಲ್ಲೂ ಬ್ರೇಕ್ಸ್ ಇಲ್ದಾಗೆ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ನೋಡಿ, ರೋಲ್ ಆಗಿದೆ. ಎಲ್ಲ ಮಾಡಿಟ್ಟಿದ್ದೀನಿ. ನಾನು ಸ್ವಲ್ಪನೇ ಮಾಡ್ತಿದ್ದೀನಿ. ಈಗ ಫಸ್ಟು ನೀರು ನಾವು 3 ಕಪ್ಪಷ್ಟು ನೀರು ತೊಗೊಂಡಿದ್ವಲ್ಲ, ನೀರನ್ನು ಒಂದು ಪಾತ್ರೆಗೆ ಹಾಕಿ ಬಿಸಿ ಆಗೋದಕ್ಕೆ ಗ್ಯಾಸ್ನ ಆನ್ ಮಾಡಿ ಇಡಿ. ಆಮೇಲೆ ಸಕ್ಕರೆನ ಹಾಕಿ ಸಕ್ಕರೆ ಕರಗಿಸ್ಕೊಳ್ಳಿ. ಸಕ್ಕರೆ ಕರಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ರೀತಿ ಚೆನ್ನಾಗಿ ಕುದೀತಾ ಇರದೆ ನೋಡಿ ತೋರಿಸ್ತೀನಿ. ನಾನು ಸ್ವಲ್ಪ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ನೋಡಿ ಕುದೀತಾ ಇದೆ. ಇವಾಗ ನೀವೇನು ಮಾಡ್ತೀರಾ ಅಂದರೆ, ಮಾಡಿಟ್ಕೊಂಡಿರೋ ಬಾಲ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕಿ ಒಂದು 20 ನಿಮಿಷ ನೀವು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡಬೇಕು. 20 ಮಿನಿಟ್ಸ್ ಅದನ್ನು ಹಾಗೆ ಬಿಡಬೇಕು. ಆವಾಗಲೇ ನಿಮ್ಮ ರಸಗುಲ್ಲ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಉಂಡೆ ಮಾಡ್ಕೋಬೇಕಾದ್ರೂ ಅಷ್ಟೇ ನೈಸಾಗಿ ಮಾಡ್ಕೋಬೇಕು. ಫಸ್ಟು ನೀವು ಅದನ್ನು ಮೆತ್ತಗೆ ಮಾಡೋದೇ ಇರೋದು ಪ್ರೋಸೆಸ್ಸು. ಅದನ್ನು ಎಷ್ಟು ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ಮೆತ್ತಗೆ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿರುತ್ತೆ ಉಂಡೆಗಳು. ನೋಡಿ, ಎಲ್ಲ ಸೈಜಲ್ಲಿ ದಪ್ಪ ಆಗಿದೆ. ನಾನೊಂದು 20 ಮಿನಿಟ್ಸ್ ಬಿಟ್ಟು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಎಲ್ಲ ದಪ್ಪ ಆಗಿದೆ. ದಪ್ಪ ಆದಮೇಲೆ ನೀವು 2 ರಿಂದ 3 ಗಂಟೆ ಟೈಮು ಅದನ್ನು ಸೈಡಿಗೆ ಇಟ್ಬಿಡಬೇಕು, ಚೆನ್ನಾಗಿ ನೆನೆಯೋದಕ್ಕೆ. ನೆಂದ ಮೇಲೆ ನೋಡಿ, ನೆಂದಿದೆ ಆಲ್ರೆಡಿ. ನಾನು ಇದನ್ನು ಸರ್ವಿಂಗ್ ಮಾಡಿ ತೋರಿಸ್ತೀನಿ. ಸರ್ವ್ ಮಾಡಿ ಬೆಂದಿದೆ. ಈಗ ನೋಡಿ, ಈ ಬೌಲಿಗೆ ಸರ್ವ್ ಮಾಡಿದ್ದೀನಿ. ನಾನು ಇದನ್ನು ಪ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಜ್ಯೂಸಿಯಾಗಿದೆ ಅಂತ. ನೋಡಿ, ಜ್ಯೂಸ್ ಎಲ್ಲ
ವಾಟರೆಲ್ಲ ಒಳಗಡೆಗೆ ಹೀರ್ಕೊಂಡಿದೆ. ಕಟ್ ಮಾಡಿ ತೋರಿಸ್ತೀನಿ. ಸ್ಪಾಂಜಿ ಆಗಿದೆ, ಯಮ್ಮಿ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.